ಶ್ರೀ ಗುರುಭ್ಯೋ ನಮಃ. ನಾನು ಹೇಳಬೇಕಾದ ಕೆಲವು ವಿಷಯಗಳೆಲ್ಲ ರವಿಶಂಕರ್ ಕಾರಂತರೇ ಹೇಳಿದರು ಅಲ್ವಾ. ಜೀವನ ನೀರು ಇದ್ದ ಹಾಗೆ, ವಾಟರ್ ನೀರು ಇದ್ದ ಹಾಗೆ. ಯಾವ ಪಾತ್ರೆಯಲ್ಲಿ ಅದನ್ನು ಹಾಕ್ತೇವೋ ಆ ಆಕೃತಿಯನ್ನು ಅದು ತಳೆಯುತ್ತದೆ. ಅಂದಿನದ್ದೇ ಸೊಬಗು ಅಂತ ಹೇಳುವವರು ಈಗ ಡಾಕ್ಟರ್ ಜೆ ಎನ್ ಭಟ್ ಅವರು ಹೇಳಿದರು. ಇಂದು ಏನಾಗಿದೆ, ಏನು ಅಂದು ಕಷ್ಟವಾಗಿದೆಯೋ ಶಿಕ್ಷಣಕ್ಕೋಸ್ಕರ ಹಲವು ಮೈಲು, ಅಂದಿನ ಕಾಲದಲ್ಲಿ ಮೈಲು ಅಂತಲೇ ಹೇಳ್ತಾ ಇದ್ದದ್ದು. ಯಾವಾಗ 70ನೇ ಇಸವಿಯಲ್ಲಿ, ನಾನು ಚಿಕ್ಕದಿರುವಾಗ 60ನೇ ಇಸವಿಯಲ್ಲಿ. ಈಗ ಕಿಲೋಮೀಟರ್ ಹೇಳ್ತೇವೆ. ಆ ಮೈಲುಗಟ್ಟಲೆ ಕಿಲೋಮೀಟರ್ಗಟ್ಟಲೆ ನಡೆದು ಹೋಗಬೇಕಿತ್ತು. ಈಗ ಮನೆ ಅಂಗಳದ ಹತ್ತಿರವೇ ವೆಹಿಕಲ್ ಬರ್ತದೆ. ಏನು ಖುಷಿ ಮಾರ್ರೆ, ನಡಿಲಿಕ್ಕಿಲ್ಲ. ಖುಷಿ ಅಲ್ವಾ? ಶಿಕ್ಷಣದ ವಿಷಯ ಹಾಗಾಯಿತು. ಇನ್ನು ಬಾಲ್ಯ, ಗುಡ್ಡೆಗೆಲ್ಲ ಪಾಡು, ಗುಡ್ಡಕ್ಕೆ ಹೋಗೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು ಎಲ್ಲ ಕಷ್ಟ. ಈಗೆಲ್ಲ ಮನೆಯಲ್ಲಿಯೇ ಎಲ್ಲ ಆಟದ ಸಾಮಾನುಗಳ ರಾಶಿ ಇರ್ತದೆ. ಅಪ್ಪ ಅಮ್ಮ ಮಕ್ಕಳಿಗೆ ಎಷ್ಟು ಸಾಧ್ಯ ಉಂಟೋ ಅಷ್ಟು ಆಟದ ಸಾಮಾನುಗಳು, ರೈಲು, ಬಸ್ಸು, ಅದು ಇದು ಎಲ್ಲ ಬೇಕಾದ್ದೆಲ್ಲ ತಂದು ಕೊಡ್ತಾರೆ. ಒಂದಷ್ಟು ಜಾಗ ಇರ್ತದೆ, ಅದರಲ್ಲಿಯೇ ರೈಲು ಹಳಿ ಕಟ್ಟುವುದು, ಅದರಲ್ಲಿ ರೈಲು ಬಿಡುವುದು. ಎಂತೆಂಥ ಆಟದ ಸಾಮಾನು, ವಿಮಾನ ಇದೆ, ಎಂಥದ್ದು ಬೇಕು ಹಾರಿಕೊಂಡು ಹೋಗುವುದು ಇದೆ, ನೆಲದಲ್ಲಿ ಹೋಗುವುದು ಇದೆ. ಎಂತೆಲ್ಲ ಬೇಕು ಆಟದ ಸಾಮಾನು ಎಲ್ಲ ಕೊಡ್ತಾರೆ. ಅದು ಸಂತೋಷದವೆಲ್ಲ, ಮನೆಯಲ್ಲಿಯೇ ಅದನ್ನೆಲ್ಲ ಆಡುವುದು. ಇನ್ನು ಕುಟುಂಬದ ಪರಿಸ್ಥಿತಿ ಹೇಳುವುದಾದರೆ ಆಶ್ಚರ್ಯಕರ ಆಗ್ತದೆ. 2, 3, 4 ಮಂದಿ ಅಣ್ಣ ತಮ್ಮಂದಿರಿರುವುದು, ಅವರ ಮಡದಿಯರು, ಮಕ್ಕಳು ಎಲ್ಲ ಒಟ್ಟಿಗೆ ಇರುವುದು, ಕಿರಿಚಾಡಿಕೊಂಡಿರುವುದು, ಗಲಾಟೆ ಆಗುವುದು, ಅವನ ಕೈಯಲ್ಲಿದ್ದದ್ದನ್ನು ಇವೇ ಹೇಳ್ಕೊಳ್ಳೋದು, ಇವನ ಕೈಯಲ್ಲಿದ್ದದ್ದು ಅವೇ ಹೇಳ್ಕೊಳ್ಳೋದು, ಗಲಾಟೆ ಆಗ್ತಾ ಇರ್ತದೆ. ಅದನ್ನು ಸರಿಪಡಿಸಲಿಕ್ಕೆ ತಂದೆ ತಾಯಿ ಓಡೋಡಿ ಬಂದು ಅವರ ಒಳಗೆ ಸ್ವಲ್ಪ ಮಾತಿನ ವರಸೆ ಆಗುವುದು ಉಂಟು. ಈಗ ಹಾಗಿಲ್ಲ. ಗಂಡ ಹೆಂಡತಿ ಮಕ್ಕಳು ಎಷ್ಟು ಖುಷಿ ಮಾರ್ರೆ. ಮಕ್ಕಳಿಗೆ ಬೇಕಾದ್ದನ್ನೆಲ್ಲ ಅಪ್ಪ ಅಮ್ಮ ಒದಗಿಸುವುದು, ಮಕ್ಕಳು ಆಡುವುದು. ಮಕ್ಕಳು ಆಡುವುದನ್ನು ನೋಡಿ ಅಪ್ಪ ಅಮ್ಮ ಖುಷಿ ಪಡುವುದು. ಇನ್ನು ಆಹಾರ ಪದ್ಧತಿ ನೋಡಿದರೆ ಮೊದಲೆಲ್ಲ ಹೇಗಿತ್ತು ಅಂತ ಹೇಳಿದರೆ, ಬೆಳಿಗ್ಗೆ ಗಂಜಿ ಊಟ, ಮತ್ತು ಮಧ್ಯಾಹ್ನಕ್ಕೆ ಒಂದು ಅನ್ನ ಪದಾರ್ಥ ಇರುವ ಊಟ, ರಾತ್ರಿ ಗಂಜಿ. ಈಗ ಹಾಗಲ್ಲ. ಬೇರೆ ಬೇರೆ ಬೇಕಾದಂತಹ ವಿವಿಧ ಆಹಾರ ಪದ್ಧತಿಗಳನ್ನೆಲ್ಲ ನಾವು ಅನುಸರಿಸ್ತೇವೆ. ಮನೆಯಲ್ಲಿ ಮಾಡಲಿಕ್ಕೆ ಕಷ್ಟ ಆದರೆ ನಾವು ಫೋನ್ ಮಾಡಿ ತರಿಸೋದು, ಬೇಕಾದ್ದು ತರಿಸೋದು. ಬೇಕಾದ ಕಂಪೆನಿಗಳು ತುಂಬ ಉಂಟು. ಆಹಾರ ಪದ್ಧತಿಗೂ ಈಗ ಬೇಕಾದಷ್ಟು ವ್ಯವಸ್ಥೆ ಇದೆ. ಬಹಳ ಖುಷಿ. ರುಚಿ ರುಚಿಯಾದ ಆಹಾರವನ್ನು ನಾವು ಹೋಟೆಲಿಂದ ತರಿಸಿ ತಗೊಳ್ತೇವೆ. ಇನ್ನು ಸಾರಿಗೆ ಮೊದಲು ಅರ್ಧ ಗಂಟೆಗೊಂದು ಬಸ್ ಇತ್ತು, ಈಗ ಮಿನಿಟು ಬಸ್ ಇದೆ. ಜೊತೆಗೆ ಮನೆಯಲ್ಲಿಯೇ ಕಾರು ಇದೆ ಮಾರ್ರೆ. ಯಾವ ಮನೆಯಲ್ಲಿ ಕಾರು ಇಲ್ಲ ಈಗ? ಕಾರೋ ಬೈಕೋ ಎಲ್ಲ ಫೆಸಿಲಿಟಿ ಇದೆ. ಸಾರಿಗೆ ವ್ಯವಸ್ಥೆ ಬಹಳ ಉತ್ತಮವಾಗಿದೆ. ಮೋದಿಯವರು ಮಾರ್ಗ ಕೂಡ ಅಗಲ ಮಾಡಿದ್ದಾರೆ, ಎಲ್ಲರಿಗೂ ಬಹಳ ಖುಷಿ. ಇನ್ನು ವೈದ್ಯಕೀಯ ಚಿಕಿತ್ಸೆ ಎಂಥದ್ದು ಮಾರ್ರೆ. ನಮ್ಮ ಊರಿನಲ್ಲಿ, ನಾನು ಹುಟ್ಟಿದ ಊರು ವೇಣೂರಿನಲ್ಲಿ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಒಂದು ಇದೆ. ಅದರಲ್ಲಿ ಹೋಗಿ ಏನಾದರೂ ಜ್ವರ ಬಂತು ಅಂತ ಹೇಳಿದರೆ ಔಷಧಿ ಎಲ್ಲ ಕೊಡಬೇಕು. ಅವರು ಕೊಡುವುದನ್ನು ತಗೊಂಡು ಹೋಗಿ ಕುಡಿಯುವುದು. ಅದು ಎಂಥ ನೀರಿನ ಹಾಗೆ ಇರ್ತದೆ ಮಾರ್ರೆ. ಬಣ್ಣ ಸ್ವಲ್ಪ ಏನೋ ಹಾಕ್ತಾರೆ, ಅದೆಲ್ಲ ಬೇಕಾ ಮಾರ್ರೆ. ಈಗ ಬೇಕಾದಷ್ಟು ಡಾಕ್ಟ್ರಿಗೆ ಫೋನ್ ಮಾಡಿ ಕೇಳೋದು, ಡಾಕ್ಟ್ರೇ ನನಗೆ ಸ್ವಲ್ಪ ಕೋಲ್ಡ್ ಆ್ಯಂಡ್ ಫೀವರ್, ಎಂತ ತಗೊಳ್ಳೋದು, ಇಂತಿಂಥದ್ದು ಮಾತ್ರೆ ಎಂದು ಅವರು ಹೇಳ್ತಾರೆ. ಸೀದಾ ಹೋಗೋದು ಮೆಡಿಕಲ್ ಶಾಪ್ನಲ್ಲಿ ಹೋಗಿ ಟ್ಯಾಬ್ಲೆಟ್ಸ್ ತಗೊಳ್ಳೋದು, ಮನೆಗೆ ಬಂದು ತಗೊಳ್ಳೋದು, ಗುಣ ಆಯಿತು. ಕೂಡಲೇ ಗುಣ ಆಗ್ತದೆ. ಮೊದಲೆಲ್ಲ ಆದರೆ 1 ವಾರ ತಗೊಳ್ಬೇಕಂತೆ, ಈಗ 2-3 ದಿವಸದಲ್ಲಿ ಎಲ್ಲ ಗುಣ ಆಗ್ತದೆ. ಆಯಿತು. ಇನ್ನು ಮಕ್ಕಳು ಇಂದು ಮಕ್ಕಳು, ಹಲವು ಮಕ್ಕಳು ಇರುವಾಗ ಗಲಾಟೆ ಎಲ್ಲ ಆಗ್ತಾ ಇತ್ತು, ವಿದ್ಯಾಭ್ಯಾಸಕ್ಕೆಲ್ಲ ಕಷ್ಟ ಇತ್ತು. ಈಗ 1, 2
ಆ 1-2 ಹೇಗೆ ನಿಭಾಯಿಸುವುದು ಅಂತೇಳಿ ತಾಯಿ ತಂದೆಗೆ ಕಷ್ಟ ಅಂತೇಳಿ ಕೆಲವರು ಹೇಳ್ಬೋದು. ಆದರೆ ಮಕ್ಕಳಿಗೆ ಬೇಕಾದ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ತಂದೆ ತಾಯಿ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಕಲಿಸುವುದು ಅದು ನಮ್ಮ ಜೀವನದ ಸಾರ್ಥಕ್ಯ ಎನ್ನುವ ಮಟ್ಟಕ್ಕೆ ಬಂದಿದೆ. ಮಕ್ಕಳ ಅಭಿವೃದ್ಧಿಯೇ ನಮ್ಮ ಅಭಿವೃದ್ಧಿ ಎನ್ನುವ ಮಟ್ಟಕ್ಕೆ ಬಂದಿದ್ದೇವೆ. ನಾವು ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ತಾ ಇದ್ದೇವೆ. ಪರಿಸರ ಅಂದು ಡಾಕ್ಟರ್ ಜೆ ಎನ್ ಭಟ್ ಅವರು ಹೇಳಿದರು, ಅಂದು ಬಹಳ ಖುಷಿ ಇತ್ತು. ಗುಡ್ಡ ಅಲೆದಾಡೋದು, ಕೆರೆಗೆ ಹೋಗಿ ಸ್ನಾನ ಮಾಡೋದೆಲ್ಲ ಹೇಳಿದ್ರಲ್ಲ ನೀವು. ಈಗ ಬೇಕಾಗಿಲ್ಲ. ಯಾಕೆ? ಸಿಟಿ ಒಳಗೆ ಕೆರೆ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆಯಲ್ಲ, ಅಲ್ಲಿಗೆ ಹೋಗಿ ಆಡೋದು. ಏನು ಬೇಕಾದ ವ್ಯವಸ್ಥೆ, ಅಲ್ಲಿಗೆ ಹೋಗಲಿಕ್ಕೆ ವೆಹಿಕಲು, ನಡ್ಕೊಂಡು ಹೋಗಬೇಕಾಗಿಲ್ಲ. ಅಲ್ಲಿ ಈಜಲಿಕ್ಕೆ ಕಲಿಸಲಿಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲ ಇದೆ. ಏನು ಬೇಕು ಎಲ್ಲ ಇದೆ. ಇನ್ನು ಇದಿಷ್ಟು ವಿಷಯಗಳನ್ನೆಲ್ಲ ನಾವು ಅವಲೋಕಿಸುವಾಗ ಇಂದಿನ ಜೀವನ ಸಾರ್ಥಕ್ಯತೆ ಇದೆ, ಸಾರ್ಥಕ ಇದೆ. ಎಲ್ಲರ ಮುಖದಲ್ಲಿ ಲವಲವಿಕೆ ಇದೆ. ಯಾರಿಗೂ ಬೇಸರ ಇಲ್ಲ. ಅವರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮನೆಯಲ್ಲಿಯೂ ಮನೆಯ ಹೊರಗೂ ಎಲ್ಲ ಕಡೆಯಲ್ಲಿ ಮಾಡ್ಬೋದು. ಒಂದು ಕಾರ್ಯಕ್ರಮಕ್ಕೆ ಹೋಗೋದು ಅಂತ ಹೇಳಿ ಆದರೆ ಅದಕ್ಕೆ ಬೇಕಾಗುವಂತಹ ಆ ಬಟ್ಟೆ ಬರೆಯನ್ನೆಲ್ಲ ಹಾಕ್ಕೊಳ್ಳೋದೆಲ್ಲ ಒಂಥರದ ಖುಷಿ. ಮೊದಲಿಗೆಲ್ಲ ನಾನು ಚಿಕ್ಕದಿರುವಾಗ 3 ಪ್ಯಾರ್ ಇದ್ದದ್ದು ಬಟ್ಟೆ, ಚಡ್ಡಿ ಅಂಗಿ 3 ಪ್ಯಾರ್ ಇದ್ದದ್ದು. ಮದುವೆಗೆ ಉಪನಯನಕ್ಕೆ ಹೋಗಲಿಕ್ಕೆ 1 ಸೆಟ್ಟು ಅದು ಬೇರೆ ಇರ್ತದೆ. ಈ 3 ಸೆಟ್ಟಿನಲ್ಲಿಯೇ ನಾವು ಶಾಲೆಗೆ ಹೋಗಿ ಬರ್ತಾ ಇದ್ದೆವು. ಈಗ KG ಕ್ಲಾಸಿಗೆ ಹೋಗುವ ಮೊದಲ ಪ್ರೀ KGಗೆ ಹೋಗುವ ಮಗುವಿಗೆ ಸುಮಾರು ಒಂದು 10, 15, 20 ಡ್ರೆಸ್ ಇದೆ. ಹೊಸ ಡ್ರೆಸ್ಸು ಬೇರೆ, ಹಳೆ ಡ್ರೆಸ್ಸು ಬೇರೆ. ದಿನಕ್ಕೆ ಒಂದು 3-4 ಡ್ರೆಸ್ ಹಾಕುವುದು. ನಮಗೆಲ್ಲ ಅದಂದ ಇಲ್ಲ. ಅಂದಿನ ಕಾಲದಲ್ಲಿ ಬಹಳ ಶೂನ್ಯಾವಸ್ಥೆ. ಆಲೋಚನೆ ಮಾಡಿದರೆ ಅಂದಿನ ದಿನ ಬಹಳ ಕಷ್ಟ. ಇಂದು ಸುಖ, ಸಮೃದ್ಧಿ, ಸಂತೋಷ ತುಂಬಿ ತುಳುಕ್ತಾ ಇದೆ ನಮಗೆ. ಇಂದಿನ ದಿನವೇ ಶ್ರೇಷ್ಠವಾದ ದಿನ. ಇಂದು ಖುಷಿಯ ದಿನ, ಎಲ್ಲರಿಗೂ ಸಂತೋಷದಾಯಕ ದಿನ. ದೇವರ ಅನುಗ್ರಹದಿಂದ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚು ಸಂತೋಷವನ್ನು ಪಡೆಯುವಂತಹ ವ್ಯವಸ್ಥೆ ನಮ್ಮದಾಗ್ತದೆ. ಇಂದಿನ ದಿನವೇ ನಮಗೆ ಒಳ್ಳೆಯದು ಎನ್ನುವ ನನ್ನ ಅಭಿಪ್ರಾಯ. ಡಾಕ್ಟರ್ ಜಿ ಎನ್ ಭಟ್ ಅವರು ಒಂದು ಅಷ್ಟು ವಿಷಯಗಳನ್ನು ಹೇಳಿದರು. ಹಿಂದಿನ ಕಾಲದಲ್ಲಿ ಒಳ್ಳೆಯದು, ಅದು ಹಾಗೆ ಹೀಗೆ ಅಂತೆಲ್ಲ ತುಂಬ ಹೇಳಿದರು. ಗುಡ್ಡ ಬೆಟ್ಟ ಹೇಳಿದರು. ಜಯಂತಿ ಹೊಳ್ಳ ಅವರು ಕೃತಯುಗದಿಂದ ಎಲ್ಲ ಹೇಳಿದರು. ಬೇಕಾದಷ್ಟು ವಿಷಯಗಳೆಲ್ಲ ಬಂತು. ಜಯಲಕ್ಷ್ಮಿ ಕಾರಂತರು ಮತ್ತು ಹೆಚ್ಚು ಎಲ್ಲ ಹೇಳಿದರು. ಹಾಗೂ ಎಲ್ಲ ಹೇಳಿದರು. ಭಾಳ ಖುಷಿಯಾಯಿತು ನನಗೆ. ಅಂದು ಹಾಗಿದೆ ಅಂತೇಳಿ, ಅಂದು ಆ ರೀತಿಯ ಕಷ್ಟವನ್ನು ಅನುಭವಿಸಿ, ಕಷ್ಟಗಳನ್ನು ಇಷ್ಟವನ್ನು ಅನುಭವಿಸಿ ಅಂದು ನಾವು ಅಷ್ಟು ಕಷ್ಟಪಟ್ಟಿದ್ದೇವೆ, ಇಂದು ನಾವು ಇಷ್ಟು ಸಂತೋಷದಲ್ಲಿ ಇದ್ದೇವೆ ಅಂತೇಳಿ ಹೇಳೋದು ಬಿಟ್ಟು ಆ ಕಷ್ಟವನ್ನೇ ಆಲೋಚನೆ ಮಾಡಿಕೊಂಡು ಯಾಕೆ ಕಷ್ಟಪಡುವುದು? ಕಷ್ಟ ಇದೆ, ಕಷ್ಟ ಇತ್ತು. ಅಂದು ಕಷ್ಟ ಇತ್ತು. ಆ ಕಷ್ಟವನ್ನು ಮೆಲುಕು ಹಾಕಿಕೊಂಡು ನಾವು ಈಗ ಯಾಕೆ ಸಂತೋಷದಲ್ಲಿ ಇರಬಾರದು? ಕಷ್ಟವನ್ನು ಯಾಕೆ ಮತ್ತೆ ಮತ್ತೆ ಕೆದಕುವುದು? ಒಂದು ಹುಣ್ಣು ಆದರೆ, ದೇಹದಲ್ಲಿ ಒಂದು ಹುಣ್ಣಾದರೆ ಅದು ಮತ್ತೆ ಮತ್ತೆ ಕೆದಕಿದರೆ ನೋವು ಅಷ್ಟೇ ಅಲ್ಲದೆ ಏನು ಪ್ರಯೋಜನ ಉಂಟು? ನಾನು ಚಿಕ್ಕದಿರುವಾಗ ನಮಗೆ ಬೇಕಾದಷ್ಟು ಆಸ್ತಿ ಇತ್ತು ವೇಣೂರಿನಲ್ಲಿ. ಒಂದಷ್ಟು ಜಾಗವನ್ನು ಮಾರಿದರು. ಒಂದಷ್ಟು 74ನೇ ಇಸ್ವಿ ಸಮಯದಲ್ಲಿ ಡಿಕ್ಲರೇಷನ್ನಲ್ಲಿ ಹೋಯಿತು. ಅದನ್ನೆಲ್ಲ ನಾನು ಮತ್ತೆ ಮತ್ತೆ ಮೆಲುಕು ಹಾಕಿದರೆ ನನ್ನ ಮಕ್ಕಳು ನನ್ನನ್ನು ಏನು ಕೇಳ್ತಾರೆ? ನೀವು ಉಳಿಸಿಕೊಳ್ಳಿಕ್ಕೆ ಯಾಕೆ ಆಗಲಿಲ್ಲ? ಅದು ಅಂದಿನ ಕಾಲ, ಅದು ಹೋಯಿತು. ಇಂದು ಈಗ ನಾವು ಹೇಗಿದ್ದೇವೆ? ಯಾವ ಒಂದು ಸಂತೋಷದ ದಿನಗಳನ್ನು ಅನುಭವಿಸುತ್ತಿದ್ದೇವೋ ಅದನ್ನು ಒಳ್ಳೆಯ ರೀತಿಯಲ್ಲಿ ನಾವು ಅನುಭವಿಸಿದರೆ ಅದು ಸಾರ್ಥಕ ಜೀವನ. ಇಂದು ಕೂಡ ನಾವು ಹಾಗಿತ್ತು ಹೀಗಿತ್ತು ಅಲ್ಲವ ಹಾಗೆ ಈ ಬೇಕಾದೆಲ್ಲ ಹಳತನ್ನು ಮರೆಯುವ, ದುಃಖದ ದಿನಗಳನ್ನು ತಲೆಯಿಂದ ಕಳೆದುಕೊಳ್ಳುವ ಬೇಡ, ಅದು ಮರೆತು ಬಿಡುವ. ಇಂದು ಹೇಗಿದ್ದೇವೆ, ಈ ಜೀವನವನ್ನು ನಾವು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ನೆಮ್ಮದಿಯಿಂದ ಬದುಕುವುದು ಹೇಗೆ ಅದನ್ನು ನಾವು ಆಲೋಚಿಸಬೇಕು. ಅದು ಬಿಟ್ಟು ಹಿಂದಿನದ್ದೇ ಹಾಗೆ ಹೀಗೆ ಅದು ಬೇಕಾ? ನಮಗೆ ಬೇಕಾ?
ಬೇಡ. ನಾವು ಇಂದು ಹೇಗಿದ್ದೇವೆ ಅದು ಸಂತೋಷವಾಗಿರಬೇಕು. ಎಲ್ಲರಿಗೂ ಸಂತೋಷವನ್ನು ಕೊಡುವವರಾಗಬೇಕು. ದುಃಖ ಕೊಡಬಾರ್ದು. ಒಬ್ಬರಿಗೆ ಸಂತೋಷವನ್ನು ಕೊಟ್ಟರೆ ಅದು ಪುಣ್ಯ, ಇನ್ನೊಬ್ಬರಿಗೆ ದುಃಖವನ್ನು ಕೊಟ್ಟರೆ ಅದು ಪಾಪ ಎನ್ನುವ ತತ್ವದಲ್ಲಿ ನಾವು ಬದುಕಿದ್ರೆ ಖಂಡಿತವಾಗಿಯೂ ಸಂತೋಷ. ಇಂದಿನ ದಿನ ಸುದಿನ. ಹಿಂದಿನ ದಿನ ಅದು ಹೇಗೆ ಇರಲಿ, ಅದನ್ನು ನಾವು ಕಳೆದು ದಾಟಿ ಬಂದಿದ್ದೇವೆ. 1ನೇ ಕ್ಲಾಸಿನಲ್ಲಿ ಇರುವ ಹುಡುಗ ಬಹಳ ಕಷ್ಟಪಡ್ತಾ ಇದ್ದಾನೆ, ಬೆಳೆದು ಬಂದ. 7ನೇ ಕ್ಲಾಸಿನಲ್ಲಿ ಇದ್ದಾನೆ. 1ನೇ ಕ್ಲಾಸಿನ ಪಾಠ ಅವನಿಗೆ ದೊಡ್ಡ ವಿಷಯವೇ ಅಲ್ಲ, ಅಷ್ಟು ಕಷ್ಟ ಇತ್ತು 1ನೇ ಕ್ಲಾಸಿನಲ್ಲಿ. ಆದರೆ ಈಗ 7ನೇ ಕ್ಲಾಸಿನಲ್ಲಿ ಅವನು ಕಷ್ಟ ಅಂತ ಹೇಳುವುದಿಲ್ಲ. ಅವನು 7ನೇ ಕ್ಲಾಸ್ ಇದು ಈಗ ಕಷ್ಟ ಇದ್ದರೂ ನಾನು ಕಲಿತೇನೆ ಎನ್ನುವ ಆತ್ಮಸ್ಥೈರ್ಯ ಅವನಿಗೆ ಇರಬೇಕು, ಇದ್ದು ಮುಂದೆ ಹೋಗಬೇಕು ಎನ್ನುವ ದೃಷ್ಟಿಯಲ್ಲಿ ಅಂದಿನ ದಿನದ ಕಷ್ಟವನ್ನು ಎಲ್ಲ ನಾವು ಮರೆತು ಬಿಡುವ, ಇಂದಿನ ದಿನದ ಸಂತೋಷವನ್ನು ಸುಖವನ್ನು ಅನುಭವಿಸುವ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ.